ನೀವೇನಾದ್ರು ನೈಟ್ ರೈಡ್ ಮಾಡೋ ಥರ ಇದ್ರೆ ಈ ತಪ್ಪು ಮಾತ್ರ ಮಾಡಬೇಡಿ. ಫೈರ್ ಶಾಟಾ ಆ ಕಡೆನಾ ಹೋಗ್ಬೋದಾ? ಪಕ್ಕನ ಇದೆ ಲೆಫ್ಟಾ? ರೂಟ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಕನ್ನಡದವ್ರೆ ಸರ್ ನಾವು, ಕನ್ನಡದವ್ರೆ ಸರ್ ನಾವು. ಕನ್ನಡದವ್ರು ಬೈಕ್ ಇಡಲ್ವಾ? ಎಲ್ಲೇ ನಿಲ್ಸಿದ್ರು ಗಾಡಿ ಬಗ್ಗೆ ಕೇಳ್ತಾರೆ, ಗಾಡಿ ಸೌಂಡ್ ಕೇಳ್ತಾರೆ. ಏನೋ ಒಂಥರ ಡಿಫ್ರೆಂಟ್ ಅಟೆನ್ಷನ್ ಸಿಗ್ತಾ ಇದೆ ನಮ್ಮ ಬೈಕಿಂದ. ಹಲೋ, ಇದು ಟನಲ್ ಹತ್ರ ಬರ್ತೀವಿ, ಹೊಸಪೇಟೆ ಟನಲ್ ಹತ್ರ. ನಂದು ಶೇಡ್ಸ್ ಕೊಡೋಲಿ. ಏನು ಕಾಣಿಸ್ತಾನೆ ಇಲ್ಲ. ನಾನು ಹಿಂಗೆ ಕ್ಲೋಸ್ ಮಾಡಿದ್ರೆ ಏನು ಕಾಣಿಸಲ್ಲ, ಓಪನ್ ಮಾಡಿದ್ರೆ ಎಲ್ಲ ಹುಳಗಳೆಲ್ಲ ಕಿವಿ ಒಳಗಡೆ ಹೋಗ್ತಾ ಇದೆ. ಅಬ್ಬಾ ಸೀರಿಯಸ್ಲಿ ಎಷ್ಟೋ ಪರವಾಗಿಲ್ಲ. ಅರೆ ವಾ, ಕನೆಕ್ಟ್ ಆಗಿರೋ ರೇಂಜಲ್ಲೇ ಇರೋ. ಏನಂದರೆ ಏನು ಕಾಣಿಸ್ತಿಲ್ಲ ಗೈಸ್. ಸೊ ಇಲ್ಲೇ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡೋಕೆ ಆಗ್ತಿಲ್ಲ, ಅದು ಸ್ಲೋ ಆಗಿಬಿಟ್ಟಿದ್ದೀವಲ್ಲ ಫುಲ್ಲು. ಹುಳಗಳೆಲ್ಲ ಕಣ್ಣಿಗೆ ಹೊಡಿತಾನೇ ಇದೆ ನೋಡಿ. ಆ ಸ್ಮೋಕಿ ಗ್ಲಾಸ್ ಕಾಣಿಸಲ್ಲ ಅಂತಬಿಟ್ಟು ಶೇಡ್ಸ್ ಹಾಕೊಂಡಿದ್ದೀನಿ. ಈ ಶೇಡ್ಸಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ, ಬರೀ ಹುಳಗಳು ನೋಡಿಲಿ. ನೀನು ಒಬ್ಬನೇ ಅದೃಷ್ಟವಂತ ಕ್ಲಿಯರ್ ವೈಸರ್ ಹಾಕಿದ್ಯಾ. ನಾವು ತಪ್ಪು ಮಾಡಿದ್ದು ಅದೇನೆ, ಕ್ಲಿಯರ್ ವೈಸರ್ ಕ್ಯಾರಿ ಮಾಡಬೇಕಾಗಿತ್ತು. ಅಲ್ಲ. ಸೊ ಆ್ಯಕ್ಚುಲಿ ನಾವು ನೈಟ್ ರೈಡ್ ಮಾಡಲ್ಲ ಅಂತ ಅಂದ್ಕೊಂಡು ಈ ಥರ ಮಾಡಿದ್ವಿ. ಸೊ ನೀವೇನಾದ್ರು ನೈಟ್ ರೈಡು ಮಾಡೋ ಥರ ಇದ್ದರೆ ಈ ತಪ್ಪು ಮಾತ್ರ ಮಾಡಬೇಡಿ. ಆಲ್ವೇಸ್ ಕ್ಯಾರಿ ಅ ಕ್ಲಿಯರ್ ವೈಸರ್. ಓಕೆ, ಸೊ ಇಲ್ಲೇ ಒಂದು ಟೀ ಕುಡಿದ್ಬಿಟ್ಟು ಹಂಗೆ ಸ್ಟೋರಿನ ಅಪ್ಡೇಟ್ ಮಾಡಿಬಿಡೋಣ. ಪಾಪ ನಮ್ಮ ಬಾಯ್ಸ್ ಬೇರೆ ವೆಯ್ಟ್ ಮಾಡ್ತವ್ರೆ. ಸ್ಟೋರಿ ಅಪ್ಡೇಟ್ ಮಾಡಿ ಹೇಳ್ಬಿಡೋಣ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತ. ಹಾಂ ಫೈರ್ ಶಾಟಾ ಫುಲ್ ಹೀಟ್ ಆಗಬೇಕು, ಲೇಟ್ ಆಗುತ್ತೆ. ಏನಿವೆ ಇನ್ನೊಂದ್ಸಲ ಹಾಕ್ಸೋಷ್ಟರಲ್ಲಿ ಒಂದು ಖಾಲಿ ಆಗಿರುತ್ತೆ, ಅವಾಗ ಹಾಕ್ಸ್ತೀನಿ. ಬಾಳಕ್ಕಾಗ್ದೆ, ರೈಡ್ ಮಾಡೋಕ್ಕಾಗ್ದೆ, ಕೂತ್ಕೊಳ್ಳೋಕ್ಕಾಗ್ದೆ. ಡುಕಾಟಿ. ಏಯ್ ಥ್ಯಾಂಕ್ ಯು ಬ್ರೋ. ಹ್ಞೂ ಬ್ರೋ, ಮಾಡಿಬಿಡಿ ಪ್ಲೀಸ್. ಬೇಡ ಸರ್, ಸಾಕು. ಅವ್ರೊಬ್ರಿಗೆ ತುಂಬಿದ್ರೆ ಸಾಕು, ನಾವು ನಮ್ಮ ಹೊಟ್ಟೆ ತುಂಬ್ದಂಗೆ. ಓಕೆ, ಥ್ಯಾಂಕ್ ಯು ಬ್ರೋ. ಹಾಂ ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಸಂತೋಷ. ಓಕೆ, ನೈಸ್ ಮೀಟಿಂಗ್ ಯು. ಹೌದಾ? ಓಕೆ, ನೈಸ್. ಪಿಂಗ್ ಮಾಡಿ ಬ್ರೋ, ಹಂಗಾರೆ ಇನ್ಸ್ಟಾಗ್ರಾಮಲ್ಲಿ ಸಿಗೋಣ. ಥ್ಯಾಂಕ್ ಯು. ಹಾಂ ಓಕೆ. ಹೌದಾ? ಶೋ, ಖಂಡಿತ ಬರ್ತೀನಿ, ಅಪ್ಡೇಟ್ ಮಾಡ್ತೀನಿ ನಾನು. ಓಕೆ, ಹಾಂ ಓಕೆ. ಥ್ಯಾಂಕ್ ಯು ಬ್ರೋ, ಬಾಯ್. ಸೊ ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋ ಟೈಮಿಂಗಿಗೆ ಆಗ್ತಾನೇ ಇಲ್ಲ. ಬಿಕಾಸ್ ನೈಟ್ ರೈಡಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಲೋ ಆಗಿಬಿಡ್ತೀವಿ. ಸೊ ನಮ್ಮ ಶೆಡ್ಯೂಲ್ ಎಲ್ಲ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಬಟ್ ಓಕೆ, ಇದೊಂಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಬಟ್ ಒಂದು ಮಾತ್ರ ಪಾಠ ಕಲ್ತಿದ್ದೀನಿ, ಯಾವತ್ತೇ ಆಗಲಿ ಇಗ್ನೋರೆನ್ಸ್ ಅನ್ನೋದು ಮಾತ್ರ ಮಾಡಬಾರ್ದು. ನೆಕ್ಸ್ಟ್ ಟೈಮ್ ಮಾತ್ರ ಈ ಒಂದು ಶಾರ್ಟ್ ರೈಡ್ ಹೋದ್ರೂ ಪಕ್ಕ ಕ್ಲಿಯರ್ ವೈಸರ್ ಅಂತೂ ಕ್ಯಾರಿ ಮಾಡ್ತೀನಿ. ಅದಂತೂ ಕಲ್ತ್ಕೊಂಡೆ. ಬಿಕಾಸ್ ಇನ್ ಕೇಸ್ ನಾವೇನಾದರೂ ಕ್ಲಿಯರ್ ವೈಸರ್ ತಂದಿದ್ದಿದ್ರೆ ಇಷ್ಟೊತ್ತಿಗೆ ಇನ್ನೂ ತುಂಬ ಮುಂದೆ ಇರ್ತಿದ್ವಿ. ಬಟ್ ಅದೊಂದರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದ್ದೀವಿ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ನಮ್ಮ ABCD ಇದೆ, ನಮಗೆ ಆಪತ್ತು ಬಂದವ ದಾರಿ ತೋರಿಸ್ತಾ ಇದ್ದಾನೆ. ಅದೇ ಲೇನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ABCDಗೆ ಜೈ. ಫೈನಲಿ ಟನಲ್ ಬಂತು. ಇದ್ರೊಳಗಡೆ ಇವಾಗ ಒಂದು 360 ಫುಟೇಜಸ್ ಎಲ್ಲ ತೆಗಿಯೋಣ. ಮಸ್ತ್ ಇರುತ್ತೆ ಇಲ್ಲಿ. ನೀವು ಈ ಮುಂಬೈ ಮತ್ತು ನಾರ್ತ್ ಸೈಡಲ್ಲೆಲ್ಲ ತುಂಬ ಜನ ಯೂಟ್ಯೂಬರ್ಸ್ ಮಾಡೋದು ನೋಡಿರ್ತೀರಾ. ಟನಲ್ ಒಳಗಡೆ ಎಲ್ಲನೂ ಬೈಕೆಲ್ಲ ಓಡಿಸೋದು. ನಮ್ಮ ಕರ್ನಾಟಕದಲ್ಲಿ ಹೊಸಪೇಟೆನಲ್ಲಿ ಈ ಟನಲ್ ಇದೆ. ಸೀರಿಯಸ್ಲಿ ಸಕ್ಕದಾಗಿದೆ. ಯು ಗೈಸ್ ವಿಲ್ ಲವ್ ದ ಸೌಂಡ್. ಏ ಹಾಯ್ ಬ್ರೋ, ಹಾಯ್. ಪ್ಲೇಜರ್. ಸಿಂಧನೂರು ಹೋಗ್ತಾ ಇದ್ದೀವಿ, ಅಲ್ಲಿಂದ ನಾಳೆ ಮಂತ್ರಾಲಯ ಹೋಗ್ತೀವಿ.
ಸೇಮ್ ಯೇ ಬ್ರೋ, ಥ್ಯಾಂಕ್ ಯು. ನೋಡೋಣ, ಬಾಯ್ 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 ಬಾಯ್. ಕ್ರೇಜಿ, ಅಲ್ಲೇ ಲೆಫ್ಟಲ್ಲೇ ಇದ್ನಲ್ಲ. ಫುಲ್ಲು ಫ್ಲೇಮ್ಸ್ ಬರ್ತಾ ಇದೆ. ಓ, ವೆಲ್ಕಮ್ ಟು ತುಂಗಭದ್ರಾ ಡ್ಯಾಮ್. ಲೆಫ್ಟ್ ಏನು ಕಾಣಿಸ್ತಾ ಇದೆ, ಇದು ತುಂಗಭದ್ರಾ ಡ್ಯಾಮ್. ಆ್ಯಕ್ಚುಲಿ ಡೇ ಟೈಮ್ ಬಂದರೆ ಕಾಣಿಸಿರೋದು, ಬಟ್ ನೈಟ್ ಟೈಮ್ ಅಲ್ವಾ, ಕಾಣಿಸಲ್ಲ. ನೋಡೋಣ ಬರಬೇಕಾದ್ರೆ. ಹಾಂ, ರೈಟ್ ಅಂತ, ಓಕೆ, ರೈಟ್ ಅಂತ ತೊಗೊಂಡ್ರೆ ನಾವು ಇದಕ್ಕೆ ಹೋಗ್ಬೇಕಾ, ಅದೇ ಗಂಗಾವತಿಗೆ. ಓಕೆ, ಹಾಂ ಸರಿ, ಓಕೆ, ಅಲ್ಲಿಗೆ ಬರ್ತೀನಿ. ಇಲ್ಲೇ ನಮ್ಮ ಕೃಷಿ ಸಂಚಾರಿ ವಿನೋದ್ ಅವ್ರು ಸಿಗ್ತೀನಿ ಅಂತ ಹೇಳಿದ್ರು, ಕಾಲ್ ಮಾಡಿದ್ರು. ನೋಡೋಣ, ಮುಂದೆ ಇಲ್ಲೇ ಎಲ್ಲೋ ಇರ್ತಾರೆ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಅದು ಇದು ಲಾರಿ ಚೆಕಿಂಗ್ ಏನೋ ನಡೀತಾ ಇರುತ್ತೆ. ಧೂಳು ಒಂದೊಂದ ಯೂಟನಾ ಪಕ್ಕನಾ ಇದೆ ಲೆಫ್ಟಾ? ಇದು ಯಾವುದೋ ಶಾರ್ಟ್ ಕಟ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ ನಾವು ಅಲ್ಲಿ ಮುಂದೆ ರೈಟ್ ಅಲ್ಲಿ ಗ್ರೀನ್ ಲೈಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ತೊಗೊಬೇಕು ಅನಿಸುತ್ತೆ. ಗಂಗಾವತಿ ಹಂಗೆ ಹೋಗೋದು. ಇದು ಹಂಪಿಗೆ ಹೋಗುತ್ತೆ. ಅದೇ ಹಂಗೆ ಹೋಗೋದು. ಹಂಗೆ ಹೋಗೋಣ ಬಾ. ಗಂಗಾವತಿ ಕೇಳು, ಗಂಗಾವತಿ ಕೇಳು. ಗಂಗಾವತಿ ಆ ಕಡೆನಾ? ಆ ಕಡೆ ಹೋಗೋಣ ಬಾ. ಹಂಗೆ ಹೋಗ್ಬೋದಾ? ಹಂಪಿ ಮೇಲ ಗಂಗಾವತಿ ಮೇನ್ ರೋಡ್ಗೆ ಹೋಗ್ಬಿಡ್ತೀವಿ. ಗಂಗಾವತಿಗೆ ಹಾಂ, ಬೂದ್ಗುಂಪ. ಹಾಂ, ಹಂಗೆ ತಗೋ. ಆ ಕಡೆ ಬಾ. ಹಾಂ, ಆ ಕಡೆ ಹೋಗ್ಬೋದಾ? ಬಾ, ಇಲ್ಲೇ ಇರುತ್ತೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸ್ವಲ್ಪ ರೂಟೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಆಮೇಲೆಲ್ಲ ಮತ್ತೆ ವಾಪಸ್ ರೂಟೆಲ್ಲ ಕೇಳಿಕೊಂಡು ವಾಪಸ್ ಬಂದ್ವಿ ಸಿನ್ನೂರು ರೂಟ್ಗೆ. ಆ್ಯಂಡ್ ಇಲ್ಲಿ ನಮ್ಮ ವಿನೋದ್ ಸಂಚಾರಿ, ನಮ್ಮ ವಿನೋದ್ ಅವರಿದ್ದಾರೆ, ಕೃಷಿ ಸಂಚಾರಿ, ನಮ್ಮ ಸ್ನೇಹಿತರು, ಆತ್ಮೀಯರು. ತುಂಬ ದಿನದಿಂದ ಕರೀತಾ ಇದ್ರು ಹೊಸಪೇಟೆಗೆ ಬನ್ನಿ ಅಂತ ಅಂದ್ಬಿಟ್ಟು. ನಾವು ಕರೆದಾಗೆಲ್ಲ ಬರಬೇಡಿ, ಹೇಳಿ ಹಿಂಗಂತೆ ಇದು ಮಾಡಿ. ಇಲ್ಲ ಬ್ರೋ, ಆ್ಯಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾಗಿತ್ತಲ್ಲ. ಸೊ ಅನಂತಪುರ ಆ ಕಡೆ ಹೋಗೋಣ ಅಂತ ಅನ್ಕೊಂಡ್ವಿ. ಅನಂತಪುರ ಮೇಲೆ ಹೋಗ್ತಿದ್ರಿ. ಬಟ್ ನಾವು ಸಿನ್ನೂರು ಹೋಗ್ಬೇಕಾಗಿತ್ತಲ್ಲ, ಇವರು ಅಕ್ಕ ಮನೆ. ಸೊ ಅದಕ್ಕೋಸ್ಕರ ನಾವು ಈ ರೂಟ್ ತೊಗೊಂಡಿದ್ದು. ಜೊತೆಗೆ ನಮ್ಮ ಚಿತ್ರದುರ್ಗದಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಹೋಗೋಣ ಅಂತಬಿಟ್ಟು ಈ ಕಡೆ ಬಂದಿದ್ದು. ಆ ಕಡೆ ಹೋದ್ರೆ ಬೋರಿಂಗ್ ರೂಟು, ಈ ಕಡೆ ಹೋದ್ರೆ ನಮ್ಮವ್ರು ತುಂಬ ಜನ ಸಿಗ್ತಾರೆ. ಅದಕ್ಕೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಎಲ್ಲರೂ ಸಿಗ್ತಾರೆ. ಹೌದೌದು, ಎಲ್ಲರೂ ಸಿಗ್ತಾರೆ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ಸಿಕ್ಕಿ. ನೆಕ್ಸ್ಟ್ ನಮ್ಮ ಕೊಪ್ಪಳ ಜಾತ್ರೆಗೆ ಬನ್ನಿ. ಮತ್ತೆ ಕೊಪ್ಪಳ ಜಾತ್ರೆಗೆ ಬರಬೇಕು. ಹಾಂ, ಸಖತ್ತಾಗುತ್ತೆ. ಒಂದು 7-8 ಲಕ್ಷ ಜನ ಸೇರ್ತಾರೆ. ಸಖತ್ತಾಗಿರುತ್ತೆ. ಜಾನ್ವರಿ ಅಲ್ವಾ ಅದು? ಜಾನ್ವರಿ 15th. ಓಕೆ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಎಸ್, ಡೆಫಿನೆಟ್ಲಿ ಬರ್ತೀನಿ. ಸಿನ್ನೂರ ಸ್ವಲ್ಪ ಜಾಸ್ತಿ ಆಗುತ್ತೆ ಬ್ರೋ. ಅದೇ 140 ತೋರಿಸ್ತಿದೆ. 140 ತೋರಿಸ್ತಾ ಇದೆಯಾ? 1 hour 40 minutes. ಇಲ್ಲಿಂದ ಸಿನ್ನೂರ್ಗೆ 1 hour 40 minutes. ಓ ಮೈ ಗಾಡ್. ಯಾಕೆ ಗೊತ್ತಾ ನಿಮಗೆ, ಇಲ್ಲಿಂದ ಫಾಸ್ಟಾಗಿ ಹೋಗ್ಬಿಡ್ತೀರಾ. ಬಟ್ ಇದರಿಂದ ಸ್ವಲ್ಪ ಗಂಗಾವತಿಯಿಂದ ಓಕೆ. ಬಟ್ ಹೆಂಗೆ ರೂಟ್ ಹೆಂಗಿದೆ? ರೂಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಟ್ರಾಫಿಕ್ ಸ್ವಲ್ಪ ಟ್ರಾಫಿಕ್ ಓಕೆ. ಅವ್ರು ಕರೆಕ್ಟಾಗಿ ರೈಟ್ ಮಿಸ್
ಮಾಡ್ಕೊಂಡಿದ್ವಿ. ಒಂದೇ ಒಂದು ರೈಟ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಅಲ್ಲೆಲ್ಲ ಸುತ್ತಾಕೊಂಡು ಹೆಂಗೆಂಗೋ ಹೋದ್ವಿ ನಾವು. ಹೌದಾ? ಅಲ್ಲಿ ಯಾವುದೋ ಒಂದು ಮಣ್ ರೂಟ್ ಎಲ್ಲನೋ ತೋರಿಸ್ತಾ ಇತ್ತೆ ಗೂಗಲ್ದು, ಅಲ್ಲೆಲ್ಲ ಹೊಟ್ಟೋಗ್ಬಿಟ್ಟಿದ್ವಿ. ನಿಮ್ಗೆ ನೇರವಾಗಿ ಹೈವೇಗೆ ಬನ್ನಿ, ಮುಂದೆ ಬಂದು ಬ್ರಿಡ್ಜ್ ಹತ್ರ. ಅದೇನಾಯ್ತು, ಆ ಟೋಲ್ ಹತ್ರ ಲೆಫ್ಟ್ ಸೈಡ್ ಒಂದು ಟೋಲ್ ಇದೆ, ರೈಟ್ ಸೈಡ್ ಒಂದು ಟೋಲ್ ಇದೆಯಲ್ಲ, ನಾವು ರೈಟ್ ಸೈಡ್ ಟೋಲ್ ಹತ್ರ ಹೊಟ್ಟೋಗ್ಬಿಟ್ವಿ. ನೀವು ಇದಕ್ಕೆ ಹೋಗ್ಬಿಟ್ಟಿದ್ದೀರಾ, ಕೊಪ್ಪಳ ರೂಟ್. ಹಾಂ ಹೌದು. ರೂಟ್ ಅದು, ಆ ಕಡೆ ಹೋದ್ರೆ. ಆಮೇಲೆ ಮತ್ತೆ ವಾಪಸ್ ಬಂದು ಯೂಟರ್ನ್ ಆಗಿ ಇದೇ ರೂಟ್ ಕನೆಕ್ಟ್ ಆಗಿ ಬಂದ್ವಿ, ಗೊತ್ತಾಯ್ತು. ನೈಸ್ ನೈಸ್. ಸರಿ ಬ್ರೋ, ಥ್ಯಾಂಕ್ ಯು ಸಿಕ್ಕಿದ್ದಕ್ಕೆ. ಮತ್ತೆ ಸಿಗೋಣ, ಆರಾಮಾಗಿ ಸಿಗೋಣ. ಹಾಗೆ ಇನ್ನೊಂದ್ಸರಿ ಬೇಗ ಬಂದ್ಬಿಡಿ. ಬೇಗ ಬರ್ತೀನಿ. ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಸೊ ನಮ್ಮ ಕೃಷಿ ಸಂಚಾರಿ ನಮ್ಮ ವಿನೋದ್ ಅವರು, ಆಮೇಲೆ ಅಭಿರುಚಿ ಅಂತ ಇನ್ನೊಂದು ಚಾನಲ್ ಇದೆ. ಈ ಎರಡೂ ಚಾನಲ್ ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾರೆ. ನಿಮ್ಮ ಒಳ್ಳೆ ಕೆಲಸಕ್ಕೆ ಒಳ್ಳೇದಾಗಲಿ. ಕೃಷಿ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಮ್ಮ ಕೃಷಿ ಸಂಚಾರಿನ ಹೋಗಿ ಚೆಕ್ ಮಾಡಿ, ಚಾನಲ್ ಚೆಕ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಎಸ್, ನಮ್ಮ ಚಾನಲ್ ನೋಡ್ತಾ ಇರೋರು ಯಾರಾದರೂ ಇಲ್ಲಿ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, Yes. ಒಂದು ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಹಾಂ ಬೆಂಕಿ ಬರಲ್ಲ ಇವಾಗ, ಚಳಿ ಅದ್ರಲ್ಲಿ ಬರ್ತದೆ. ಇವಾಗ ಬರಲ್ಲ, ಎರಡರಲ್ಲೂ ಬರಲ್ಲ ಬೆಂಕಿ. ಇದು 15 ಲಕ್ಷ. ಕವಾಸಕಿ, ನಮ್ಮ ಇಂಡಿಯಾದ ಕವಾಸಕಿ ನಿಂಜಾ, ಜಪಾನ್. ಜಪಾನ್. ಹಾಂ, ಯಾವ ಊರಿಗೆ ಹೋಗ್ತೀರಾ? ನಾವು ಸಿನ್ನೂರು. ಸಿಂಧನೂರು. ಹಾಂ, ಸಿನ್ನೂರ್ಗೆ ಹೋಗ್ತಾ ಇದೀವಿ. ಅವ್ರಿಗೆ ಅಲ್ಲೇ. ಹೌದಾ? ನಾವು ಬೆಂಗಳೂರವರು. ನಾವೇ ಮಂತ್ರಾಲಯ ಕಡೆ ಹೋಗ್ತಾ ಇದೀವಿ, ಸಿನ್ನೂರ್ಗೆ ಹೋಗ್ತಾ ಇದೀವಿ. ಹಂಗೆ. ಹಾಂ ಹುಷಾರಾಗಿ ಹೋಗಿ. ಸರಿ. ಹಾಂ ಸರಿಪ್ಪ, ಓಕೆ. ನೋಡಿ ಒಂದು ಸ್ವಲ್ಪ ಈ ಥರ ಜನಗಳಿಗೆ ಈ ಥರದ್ದು ಏನು ಗೊತ್ತಾ, ಈ ಥರ ಗಾಡಿಗಳನ್ನ ಜಾಸ್ತಿ ಪಾಪ ಅವ್ರು ನೋಡಿರಲ್ಲ. ಸೊ ಅಪರೂಪಕ್ಕೆ ಈ ಥರ ನೋಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಇರುತ್ತೆ. ಸೊ ಈ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲ್ಲರೂ ಸುತ್ತಮುತ್ತ ಮುತ್ಕೊಂಡೇ ಬಿಟ್ರು. ಲೈಕ್ ಯಾವ ಗಾಡಿ, ಯಾವ ದೇಶದ್ದು ಅಂತೆಲ್ಲ ಕೇಳ್ತಾ ಇದ್ರು. ಅಂದರೆ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಜಾಸ್ತಿ ನೋಡಿರಲ್ಲ ಈ ಥರ ಬೈಕು. ಸೊ ಸದ್ಯಕ್ಕೆ ಇವಾಗ ನಮ್ಮ ರೈಡ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಮೀಟಪ್ ಅಲ್ಲಿ ಇಲ್ಲಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಲೈಕ್ ಟೈಮ್ನ ಕೀಪ್ ಅಪ್ ಮಾಡೋಕ್ಕಾಗ್ತಾ ಇಲ್ಲ. ಒಂದೊಂದು ಕಡೆ ನಿಲ್ಲಿಸಿದಾಗ್ಲೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಫೈನಲಿ ಇವಾಗ ಇಲ್ಲಿಗೆ ನಮ್ಮ ಮೀಟಪ್ ಮುಗಿಯುತ್ತೆ. ಡೈರೆಕ್ಟ್ ಇವಾಗ ಗಂಗಾವತಿ ಮೇಲೆ ಸಿನ್ನೂರು ಹೋಗಿ ಅಲ್ಲಿ ಹಾಲ್ಟ್ ಆಗ್ತೀವಿ. ಎಲ್ಲ ಕನ್ನಡದವ್ರೆ ಸರ್ ನಾವು. ಇದು ಸರ್ ಹೊಸ ತೊಗೊಂಡ್ರೆ 45 ಆಗುತ್ತೆ, ಇದು 15. ಹಾಂ ಕವಾಸಕಿ, ಅದು ಡುಕಾಟಿ. ಹಾಂ ಅದು 5 ಲಕ್ಷ. ಇವಾಗ ಮಂತ್ರಾಲಯ ಹೋಗ್ತೀರ, ನಾಳೆ ಸಿನ್ನೂರು ಹೋಗ್ತಾ ಇದ್ದೀವಿ. ಹಾಂ 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 ಕನ್ನಡದವರು. ಕನ್ನಡದವ್ರು ಬೈಕ್ ಇಡಲ್ವಾ? ಫಸ್ಟ್ ಟೈಮ್ ನೋಡ್ತೀಯದ? ಯೂಟ್ಯೂಬಲ್ಲಿ ನೋಡ್ತೀಯಾ ವೀಡಿಯೋಸ್ ಎಲ್ಲ? ನನ್ನ ಚಾನಲ್ ನೋಡು. ನೋಡಿದ್ಯಾ? ಹೌದಾ? ಪಕ್ಕನಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಫ್ಲೈ ಬೈಯಾ? ಆ ಕಡೆ ಹೋಗ್ತೀವಿ ಬ್ರೋ. ಹಾಂ ನೋಡಿದ್ರ, ಇದೆಲ್ಲ ಬೈಕ್ಸ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅವ್ರಿಗೆ. ಫುಲ್ ಟ್ಯಾಂಕಲ್ಲಿ ಅದೊಂದು 110 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಅದು 17. ಹಾಂ ಇದು ಕವಾಸಕಿ, ಹೌದು. ಇದೊಂದು 15 ಲಕ್ಷ ಸರ್, 15 ಲಕ್ಷ. ಸ್ಪೆಷಲ್ ಅಂತಂದರೆ ಇದು ಸ್ಪೋರ್ಟ್ಸ್ ಗಾಡಿ ರೇಸ್ ಟ್ರ್ಯಾಕಲ್ಲಿ ಓಡಿಸ್ಬೋದು. ಜೊತೆಗೆ ಸ್ವಲ್ಪ ಹೈಪರ್ ರೈಡಿಂಗ್, ಅಂದರೆ ಸ್ವಲ್ಪ ಸ್ಪೀಡಾಗಿ ಓಡಿಸ್ಬೋದು. ಅದೇ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟು ಇದರಲ್ಲಿ. ನಾರ್ಮಲ್ ಗಾಡಿಗಿಂತ ಇದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟು, ಪವರ್ ಜಾಸ್ತಿ. ಮತ್ತು ಬೇರೆ ಗಾಡಿಗಳಲ್ಲಿ 1 ಸಿಲಿಂಡ್ರ್ ಇರುತ್ತೆ, ಇದು 4 ಸಿಲಿಂಡ್ರ್ ಇರುತ್ತೆ. ಸೌಂಡು ಆ ಥರ. ಕನ್ನಡದವ್ರೆ ಸರ್ ನಾವು. ಬೆಂಗಳೂರು. ಈ ಕಡೆ ಸಿನ್ನೂರು. ಸರಿ ಸರ್, ಓಕೆ, ಬಾಯ್ ಬಾಯ್. ಇಲ್ಲಿ ನೋಡಿ, ಎಲ್ಲೇ ನಿಲ್ಸಿದ್ರು ಗಾಡಿ ಬಗ್ಗೆ ಕೇಳ್ತಾರೆ, ಗಾಡಿ ಸೌಂಡ್ ಕೇಳ್ತಾರೆ. ಸೊ ಇಲ್ಲಿರೋರಿಗೆಲ್ಲ ಒಂಥರ ಹೊಸತನ ಗಾಯ್ಸ್ ಇದು. ಒಂಥರ ಇದು ಒಂದು ಗಾಡಿ ನೋಡೋರ್ಗು ಒಂಥರ ಖುಷಿ. ಈ ಥರ ಈ ಕಡೆ ಎಲ್ಲ ಬಂದಾಗ ನಮ್ಮ ಗಾಡಿನ ಶೋಕೇಸ್ ಮಾಡೋದಕ್ಕೂ ನಮಗೂ ಒಂಥರ ಖುಷಿ. ಏನೋ ಒಂಥರ ಡಿಫ್ರೆಂಟ್ ಅಟೆನ್ಷನ್ ಸಿಗ್ತಾ ಇದೆ ನಮ್ಮ ಬೈಕಿಂದ. ಕ್ರೇಜಿ ಫೀಲಿಂಗ್. ಸೊ ಸದ್ಯಕ್ಕೆ ಇವಾಗ ಗಂಗಾವತಿಯಿಂದ ಓಡ್ತಾ ಇದ್ದೀವಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಸಿನ್ನೂರು. ಸೊ
ಇನ್ನೇ ನಮ್ಮ ರೈಡ್ ಮುಗಿತಾ ಬರ್ತಾ ಇದೆ. ಸಿನ್ನೂರಲ್ಲಿ ಹೋದ್ಮೇಲೆ ನಾಳೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಪ್ರಾಬ್ಲಿ ಸಿನ್ನೂರ್ಗೆ ದ ಓನ್ಲಿ ಸೂಪರ್ ಬೈಕ್ಸ್ ಇವಾಗ ಹೋಗ್ತಿರೋದು ಅಂತ ಅನ್ಸುತ್ತೆ. ನಮ್ಮ ಮೈತೇಶ್ ಹೇಳ್ತಾ ಇದ್ದ ಇದುವರೆಗೂ ಸೂಪರ್ ಬೈಕ್ಸ್ ಬಂದಿರಲ್ಲ ಅಣ್ಣ ಸಿನ್ನೂರ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಬಂದಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಸ್ಪೆಷಲ್. ಸೊ ಅದೆಲ್ಲ ನಿಮಗೆ ನಾಳೆ ತೋರಿಸ್ತೀನಿ.